ವೇದವಾಕ್ಯವನೆಲ್ಲ ಮೋಡದಿಂದಡಗಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನು, ಸಾಧು ನಿಜಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜಗೋಳ್ಮ ಮುಳರಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನ್ನಾಗಿ ಗೈದ ಶ್ರೀ ಜಯಸಿದ್ಧ ಸಿದ್ಧರೂಢರಿಗೆ ನತನಪ್ಪೆ, ಸಿದ್ಧರೂಢರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸೂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. गुरु ब्रह्मा गुरु विष्णु गुरुदेवो महेश्वर, गुरु साक्षात् परब्रह्म तस्मै श्री गुरुवे नमः. सिद्ध सद्गुरुपादाब्जं जननी जनकस्तथा तत्त्वोपदेशकर्तारं नत्वा भक्तिपुरस्सरम्. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ, ಇಲ್ಲಿಯವರೆಗೂ ನಿರಂತರವಾಗಿ ಸಾಗಿ ಬಂದಂಥ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 5ನೆಯ ಸಂಧಿ 5ನೆಯ ಸೂತ್ರದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಸೂತ್ರದಲ್ಲಿ ನಿನ್ನೆ ದಿನ ಹೇಳಿದಂತೆ ಮಾಡು ಶಿವಾರ್ಚನೆಯ ಹೃದಯಾಬ್ಜದೋಳು ಆಡದೆ ಬೇರೊಂದು ಮತವನು ಅಂತ ಹೇಳ್ತಾ ಬಂದು, ನಿನ್ನೆ ದಿನ ಯಾವ ರೀತಿ ಪರಮಾತ್ಮನನ್ನು ಪೂಜಿಸಬೇಕು ಅನ್ನುವುದನ್ನು, ಯಾವ ರೀತಿ ಕರಿಬೇಕು, ಯಾವ ರೀತಿ ಆಸನ ಹಾಕಬೇಕು, ಏನು ಮಾಡಿದರೆ ನಿಜವಾದ ಆಸನ ಅದ, ಏನನ್ನ ಮಾಡಿದರೆ ಭಾವದೋಳು ಭಗವಂತ ಬರ್ತಾನ ಅನ್ನುವಂಥ ವಿಚಾರವನ್ನು ನಿನ್ನೆ ದಿನ ಹೇಳಿ, ಇವತ್ತು ಬಹಳಷ್ಟು ಜನ ನಾವು ನಿನ್ನೆ ಹೇಳಿದ ಪ್ರಕಾರ ಅಭಿಷೇಕವನ್ನು ಮಾಡ್ತೀವಿ,
ಪುಷ್ಪವನ್ನು ಹೇರಿಸ್ತೀವಿ. ಗಂಧ, ಮಾಲಿನ್ಯ ಇವೆಲ್ಲ ನಡೀತಕ್ಕಂಥ ಷೋಡಶೋಪಚಾರದ ಕ್ರಿಯೆಗಳು. ಆದರೆ ಇಲ್ಲಿ ಅರಿವೇ ಪಾವನ ರೂಪವೆಂಬುದು ಅಚಮನೀಯ, ಅರಿವೇ ನಿರ್ಮಲವೆಂಬುದು ಅಭಿಷೇಕ, ಅರಿವೇ ವಿಶ್ವಾತೀತವೆಂಬುದು ಆಚ್ಛಾದನ, ಅರಿವೇ ನಿರ್ಗುಣವೆಂಬುದು ಉಪಮಿತ ಅಂತ ಇಲ್ಲಿ 4 ಮಾತುಗಳನ್ನು ಹೇಳ್ತಾರೆ. ಅರಿವು ಅಂದ್ರೆ ಯಾವುದು? ನೀವು ಮೊದಲು ತಿಳಿದಲ್ಲ ಆ ಅರಿವು. ನೀನು ಅರ್ಚನೆ ಮಾಡುವಾಗ ನೀನು ಅರಿವಾಗಿಲ್ಲ, ಮೊದಲೇ ನಿನಗೆ ಅರಿವಾಗ್ಯದಲ್ಲ, ಆ ಅರಿವನ್ನು ನೋಡಂದ್ರ ಅವರು. ಇದು ಮಾಡಾಗಿದ್ರೆ ಇಲ್ಲಿ ಹಾಕ್ಬೇಕಾಯ್ತು. ಗುರು ಬೇಕಿಲ್ಲ, ಶಾಸ್ತ್ರ ಬೇಕಾಗಿಲ್ಲ, ಉಪನಿಷತ್ತು ಬೇಕಾಗಿಲ್ಲ. ನೀನೇನು ತಿಳ್ಕೊಂಡಿದ್ದಿಲ್ಲ, ಆ ಚಿದ್ರೂಪವೇ ಪಾವನ ರೂಪ. ಎಲ್ಲವನ್ನ ತಿಳಿಯುವಂತ ಒಂದು ಜ್ಞಾನ ಏನದಲ್ಲ, ಆ ಜ್ಞಾನವೇ ಪವಿತ್ರವಾದದ್ದು. ಈ ರೀತಿ ತಿಳಿಯುವುದೇ ಮುಖ್ಯ ಪ್ರಕ್ಷಾಳನ ಅಂತ ಇಲ್ಲಿ ಮುಖ ದರ್ಶನ ಮಾಡ್ತಾರೆ. ನಿನ್ನ ದರ್ಶನ ನಿನಗೆ ಆಗಬೇಕಾಗಿದ್ದ ಪರಸ್ಪರ ನೋಡ್ಬೇಕಲ್ಲ ಒಬ್ರಿಗೊಬ್ರು. ಕನ್ನಡಿ ನೀನು ನೋಡಿದಾಗ ಗೊತ್ತಾಗ್ತದೆ, ಕನ್ನಡಿಗ ನಾನೇ ಏನಪ್ಪ ಅಂತ ಗೊತ್ತಾಗ್ತದೆ. ಅದಂತೆ ನೀನು ಮಾಡು ಹೃದಯಾಬ್ಜದೊಳಗೆ ಶಿವಾರ್ಚನೆ ಅಂದಾಗ ಅದು ಮಾಡುವಾಗ ನೀನೇ ಕಾಣ್ಬೇಕು ನೋಡು. ಮತ್ತು ಕನ್ನಡಿಗ ಕನ್ನಡಿ ನೀನು ನೋಡಿದೆ, ಆದ್ರೆ ಬೇರೆ ಕಂಡ್ರೆ ನೀವು ಒಪ್ತಿದ್ದೇನು? ಮತ್ತೆ ಭೂತ ಬಂತು, ದೆವ್ವ ಬಂತು, ನನ್ನ ಇಲ್ಲಿ ವಿಕಾರ ಆಗ್ಯದ ಅಂತೇಳಿ ಮತ್ತೆಷ್ಟು ಯೋಚನೆ ಆಗ್ತದೆ. ತನ್ನ ಸ್ವರೂಪ ನೋಡಿ ಹೌದು ನಾನೇ ನೋಡು ಅಂದಾಗ ಆನಂದ ಆಗ್ತದಿಲ್ಲ. ಅದರಂತೆ ಮತ್ತೆ ಅರಿವೆ, ಆ ಚಿದ್ರೂಪವಾದ ಅರಿವೆ ಅಂದ್ರೆ ಆ ಪರಮಾತ್ಮನೇ ನಿರ್ಮಲವೆಂಬುದು. ನಿರ್ಮಲ ಅಂದ್ರೆ ದೋಷ ಇಲ್ಲದಂತ. ಅಲ್ಲಿ ಯಾವ ದೋಷ ಇಲ್ಲ ಅಂದ್ರೆ ಮರದೋಷ ಇಲ್ಲ, ವಿಕ್ಷೇಪ ದೋಷ, ಆವರಣ ದೋಷ ಕೂಡ ಇಲ್ಲದದು. ಇವು 3 ದೋಷರಹಿತವಾಗಿ ಇರತಕ್ಕಂಥದ್ದು ನಾನಂತ ತಿಳ್ಕೋಬೇಕಾದ್ರೆ ನಿನ್ನ ಸ್ವರೂಪ ಜ್ಞಾನ ಆದಾಗ ತಿಳಿತದೋ, ಮತ್ತೆ ಭೇದ ಜ್ಞಾನ ಆದಾಗ ತಿಳಿತದೋ. ಅಭೇದ ಜ್ಞಾನ ಆದಾಗ ತಿಳಿಯೋದು. ಅದನ್ನೇ ಈ ರೀತಿ ತಿಳಿಯುವುದೇ ಏನಪ್ಪ ಅಂದ್ರೆ, ನೀನು ಯಾವ ನದಿಯ ನೀರನ್ನು ತಂದು ತೊಳೆದು ಅಭಿಷೇಕ ಮಾಡೋದಿಲ್ಲ. ಈ ರೀತಿ ನನಗೆ ಸ್ವರೂಪದಲ್ಲಿ ಯಾವ ಮಲ ವಿಕ್ಷೇಪ ಆವರಣ ದೋಷ ಇಲ್ಲ ಅಂತ ತಿಳಿಯುವುದೇ ಅಭಿಷೇಕ. ಇದೇ ನೋಡು ಸ್ನಾನ. ಇದು ಯಾವುದನ್ನ ನೀರಿನಿಂದ ಮಲಿನ ಆಗ್ಯದೇನಿದು? ಉಳಿದ ನೀರಿನಿಂದ ಸ್ನಾನ ಮಾಡಿದ್ರು ಕೂಡ ಎಲ್ಲವೂ ಮಲಿನವಾದವೆ. ಕಪ್ಪೆ, ಹಾವು, ಮೀನು, ಅನಂತ ಪ್ರಾಣಿಗಳ, ಅನಂತ ಜೀವರಾಶಿಗಳ ಮಲಮೂತ್ರದಿಂದ ಮೊದಲೇ ದೋಷ ಆಗ್ಯಾವ. ಆ ದೋಷ ಆದವನ್ನು ತಂದು ದೇವರಿಗೆ ಅಭಿಷೇಕ ಮಾಡಿದರೆ ಇದು ನಿಜವಾದ ಅಭಿಷೇಕ ಆಗ್ತದೇನು? ಈ ರೀತಿ ತಿಳಿದ್ರೆ ಸಾಕು, ನೀ ಅಭಿಷೇಕ ಮಾಡಿದಂಗೆ ನೋಡು. ಅದಕ್ಕೆ ಜ್ಞಾನಿಗಳು ಇಂಥ ಅಭಿಷೇಕ ನಿತ್ಯದಲ್ಲಿ ಎಷ್ಟು ಸಲ ಮಾಡ್ತಾರೋ ಗೊತ್ತಿಲ್ಲ. ಅವರ ಅಂತರಂಗದ ಪೂಜೆ ಎಷ್ಟು ಸಲ ನಡೀತದೋ ಗೊತ್ತಿಲ್ಲ. ಇವು ಹೊರಗ ಸಾಮಾನ್ಯದಿಂದ ತಂದು ಮಾಡವಾದ್ರೆ ಗೊತ್ತಾದಿತ್ತು, ಇವು ಒಳಗೆ ಮಾಡವಲ್ಲ. ಅವರಿಗೆ ಇಂಥ ಸಮಯ ತ್ರಿಕಾಲ ಅನ್ನುವಂಥದ್ದಿಲ್ಲ, ಸಂಧ್ಯಾ ಕಾಲ ಇಲ್ಲ, ಒಂದೇ ಕಾಲ ಇಲ್ಲ, ಯಮಗಂಡ ಕಾಲ ಇಲ್ಲ, ಗುಳಿಗೆ ಕಾಲ ಇಲ್ಲ. ಹಾಗಾಗಿ ಮತ್ತು ಅರಿವೇ ವಿಶ್ವ ಅತೀತವೆಂಬುದು ಆಚ್ಛಾದನ ಅಂದ್ರು. ನಾವು ಎಲ್ಲ ಆದಮೇಲೆ ಲಿಂಗ ಪೂಜೆ ಆದಮೇಲೆ ಒಂದು ವಸ್ತ್ರ ಹಾಕ್ತವಲ್ಲ, ಅಥವಾ ದೇವಸ್ಥಾನದಲ್ಲಿ ಇತ್ತೀಚೆಗೆ ಒಂದು ಏನಾನು ವಸ್ತ್ರ ಹಾಕ್ತಾರೆ ಎಲ್ಲ ಆದಮೇಲೆ, ಅದು ಹೊದಿಕೆ ಅಂತೀವಿ. ಆಚ್ಛಾದನ ಅಂದ್ರೆ ಹೊದಿಸುವುದು. ಮಡಿ ಬಟ್ಟೆನ ಹೊದಿಸ್ತಾರ. ಇಲ್ಲ ನಾವು ದೇವರಿಗೆ ಬಟ್ಟೆ ತಂದಿವಂತೇಳಿ ಬಟ್ಟೆ ಧರಿಸ್ತವಲ್ಲ, ಅದಿರಲಿ. ಇಲ್ಲಿ ನಿಜವಾದದ್ದು ಯಾವುದು ಅಂದ್ರೆ
ವಿಶ್ವ ಅತೀತವೆಂಬುದೇ. ಅಂದರೆ ಇದು ಹೇಗಿದೆ ಜಗತ್ತಿನಕ್ಕಿಂತ ಮೀರಿದ ವಸ್ತು ಅಂತ, ಇಡೀ ಜಗತ್ತಿಗಿಂತ ಬೇರೆಯಾದ ವಸ್ತು. ಜಗತ್ತು ಲಿಂಗ ಮಧ್ಯೆ ಜಗತ್ ಸರ್ವ, ಅದು ಲಿಂಗ, ಅದು ಈಶ್ವರ. ಆ ಭಾವ ನಿನ್ನಲ್ಲಿ ಬಂತು ಅಂದರೆ ಅದೇ ನೋಡು, ಆವಾಗ ಇದು ಪೂರ್ಣ ಒದಿಸಿದಂಗೆ ಆಗ್ತದೆ. ಇಲ್ಲಾಂದ್ರೆ ಅದಕ್ಕೆ ಬಟ್ಟೆಯಲ್ಲಿ ತರ್ತದೋ ಮರೆಯ. ಗಗನಕ್ಕೆ ಆಕಾಶಕ್ಕೆ ಆಚ್ಛಾದನ ಮಾಡೋಕ್ಕಾಗಲ್ಲ ಅಂದರೆ ಗಗನ ಆಧಾರವಾಗಿರ್ತಕ್ಕಂಥ ಆ ಚಿದ್ರೂಪವಾದ ಆತ್ಮ ಅದಲ್ಲ, ಅದಕ್ಕೆ ಏನು ತರ್ತಿದ್ದಿ? ಈ ರೀತಿ ತಿಳ್ಕೊಂಡ್ರೆ ನೀನು ವಸ್ತ್ರ ಹಾಕಿದಂಗೆ ಹೊದಿಸಿದಂಗೆ ಅಂತ ಮಹಾತ್ಮರು. ಮತ್ತೆ ಹೇಗಿದೆ? ಅರಿವೇ ಚಿದ್ರೂಪವೇ ನಿರ್ಗುಣವೆಂಬುದು. ಅಲ್ಲಿ ತಮೋಗುಣ, ರಜೋಗುಣ, ಸಾತ್ವಿಕ ಗುಣ ಅನ್ನುವಂಥದ್ದು ಇಲ್ಲ, ಅದು ನಿರ್ಗುಣ. ಅಂದ್ರೇನು? ಗುಣ ಅತೀತವಾದದ್ದು. ಈ ರೀತಿ ನೀ ತಿಳಿಯುವುದೇ ಅಚಮನ ಅಭಿಷೇಕಾದಿಗಳನ್ನು ಈ ರೀತಿ ತಿಳ್ಕೊಂಡ್ರೆ ನೀವು ಮಾಡಿದಂಗೆ. ಮತ್ತು ಇಷ್ಟೆಲ್ಲ ತಿಳಿದು ಮಾಡೋದಾದಲ್ಲ, ಇದು ಸತ್ಯ ಅಂದರು. ಇದೇ ಸತ್ಯ. ಇದಕ್ಕೇನ ಖರ್ಚಾಯ್ತ ನಿನಗೆ? ಏನ 5 ರೂಪಾಯಿ 10 ರೂಪಾಯಿ ಏನು ಖರ್ಚಾದ? ಏನೇನಿಲ್ಲ. ಯಾಕಂದ್ರೆ ಇದು ಪರಿಶುದ್ಧವಾದ. ಈ ರೀತಿ ಹೃದಯಗಳಂದ್ರವ್ರು ಹೊರಗಲ್ಲ ಒಳಗ. ಇವು ಹೊರಗಾಗಬೇಕಾದ್ರೆ ಮತ್ತೆ ಬೇರೆ ಬೇರೆ ಎಲ್ಲ ಬೇಕಲ್ಲ. ಇವು ಒಳಗ ಮಾಡು ಅಂದ್ರು, ಅರ್ಚನೆ ಮಾಡು. ಮತ್ತೆ ಚಿತ್ತೇ ಶೋಭನವೆಂಬ ತಿಳಿವೇ ಅಲಂಕೃತಿ, ತಾನೇ ಚಿತ್ತೆಂಬ ಬಗೆಯೇ ಅನುಲೇಪನ. ಚಿತ್ತೇ ಅನಾದಿ ಎಂಬುದೇ ಪುಷ್ಪ ಕೀರ್ತಿ ಎತ್ತದ್ದು ಚಿತ್ತವೆಂಬುದು ಅದು ಧೂಪ ಅಂದರು. ಮತ್ತೆ ಅಲಂಕಾರ ಮಾಡಬೇಕಲ್ಲ, ಮತ್ತೆ ಗಂಧ ಮಾಲಿನ್ಯ ಹಾಕ್ತಾರ, ಮತ್ತೆ ಅನಂತ ರೀತಿ ನಾನಾ ಥರದ ಗಂಧ ಮಾಲೆಗಳನ್ನು ಹಾಕ್ತಾರೆ. ಮತ್ತೆ ಧೂಪ ಅಂದ್ರೆ ದೀಪವನ್ನು ಹಾಕ್ತಾರೆ, ಮಂಗಲವನ್ನು ಮಾಡ್ತಾರೆ. ಇಲ್ಲಿ ಏನು ಮಾಡಿದ್ರೆ ಆಗ್ತದ ಅಂದ್ರೆ ಆ ಚಿದ್ರೂಪವೇ ಶೋಭನವೆಂಬ, ಅದು ಶೋಭನ ಅಂದ್ರೆ ಬಹಳ ಮನೋಹರವಾಗಿದ್ದು ಮತ್ತು ಬಹಳ ವಿಶಾಲವಾಗಿದ್ದ ಎಂದು ತಿಳಿಯುವುದೇ ಅಲಂಕೃತಿ. ಅಂದ್ರೆ ನೀ ದೇವರಿಗೆ ಅಲಂಕಾರ ಮಾಡಿದಂಗೆ ನೋಡು. ಅಲಂಕಾರ ಆಗಿಬಿಡ್ತು ಒಳಗ. ಮತ್ತೆ ಆ ಅಲಂಕಾರವಾದ ಚಿತ್ತ ಏನದ, ಆ ಚಿತ್ತೂಪ ಭಾವನೆಯೇ ಅನುಲೇಪನ. ಅನುಲೇಪನ ಅಂದ್ರೆ ಗಂಧ ಹಚ್ಚಿದಂಗ. ಗಂಧಕ್ಕ ಪುಷ್ಪಕ್ಕ ವ್ಯತ್ಯಾಸ. ಪುಷ್ಪ ಅದು ಲೇಪನ ಆಗೋದಿಲ್ಲ. ಹೂವಿನಾರ ಹೂ ಇಡ್ತಾರಲ್ಲ, ಅದು ಹತ್ತಿರ್ತದೆ. ಅದು ಇಲ್ಲ, ಅದು ನಿನಗೆ ಅದು ಹತ್ತಿದಂಗೆ ಕಾಣ್ತದ, ಅದು ಕಡೆಗೇನೆ ಇರ್ತದ. ಕೊಳ್ಳಾಗ ಮಾಲೆ ಹಾಕ್ತಾರ, ಕೊಳ್ಳಿಗೆ ಹತ್ತಿದೇನದು ಕಡೆಗಿದೆ, ಹಂಗೆ ಕಾಣಿಸ್ತದ. ಅದು ಗಂಧ ಹಂಗಲ್ಲ, ನಿನ್ನ ಲೇಪನ ಆಗಿರ್ತದ. ಆ ರೀತಿ ಅದು. ಮತ್ತೆ ಹೇಗೆ ಅಂದ್ರೆ ಅದು ನಾದಾದಿ ಎಂಬುದೇ, ಅಂದ್ರೆ ನಾದ ಬಿಂದು ಕಲಾ ಅತೀತ, ಮೂರಿಂದ ಕಡೆಯಾದದ್ದೇ ಎಂದು ತಿಳಿಯುವುದೇ ಬಹಳ ಹೊಗಳುವಂತ ಕೀರ್ತಿ. ನಮ್ಮ ಮೂರು ದೇವ್ರದ್ದು ಬಹಳ ಕೀರ್ತಿ ಆದರೆ ಬಹಳ ಪ್ರಸಿದ್ಧ ಅಂತ ಹೇಳ್ತೀವಲ್ಲ, ಇದು ಒಳಗಿನ ಕೀರ್ತಿ, ಒಳಗಿನ ಪ್ರಸಿದ್ಧ ನೋಡು. ಯಾಕಂದ್ರೆ ಇದು ನಿನ್ನ ಮನೆ ದೇವರದು. ಉಳಿದು ಬ್ಯಾರೆ ದೇವರಂತ ಮಲ್ಲೆ ಹೇಳ್ಬಿಟ್ರ ಅವರು.
ನಾವೆಂತ್ಕೊಂಡ್ವಿ ಬೇರೆ ದೇವ್ರನ್ನ ನಾವು ಮನೆ ದೇವ್ರನ್ನ ತಕೊಂಡ್ವಿ, ಮನೆ ದೇವ್ರನ್ನ ಬೇರೆ ದೇವ್ರನ್ನ ತಕೊಂಡ್ವಿ. ಅದಕ್ಕೆ ಬಲ್ಲಂತವ್ರು ಒಂದು ಗುರಿ ಇಟ್ಟರೆ ಎಲ್ಲೇ ಬಂದು ಕೇಳ್ರ ಅವ್ರು ನಿಮ್ಮ ಮನೆ ದೇವ್ರ ಹೆಸರು ಇಡ್ರ ಅಂತಾರ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ದೇವರು ಆನಂತ ಅರ್ಥ ಆಯ್ತಲ್ಲ, ಅವನೇ ನಿಜವಾದ ದೇವರು. ಅದಕ್ಕೆ ಮನೆ ದೇವರನ್ನು ಮನಸ್ಸಿನ ದೇವರು, ಒಳಗಿನ ದೇವರು. ಹಾಗಾಗಿ ಆ ರೀತಿ ತಿಳಿದುಕೊಂಡರೆ ಅದೇ ಧೂಪ. ಅಂದರೆ ನಾವು ಹಾಕ್ತೀವಲ್ಲ, ದೀಪರಾಜನ ಮಾಡ್ತೀವಿ, ಧೂಪ ಹಾಕ್ತೀವಿ. ಹೀಗೆ ಆ ನೀ ತಿಳಿದುಕೊಂಡಂಥ ಪುರುಷ ಸ್ವಯಂ ಜ್ಯೋತಿ ಎಂಬುದೇ ದೀಪ. ಅದಂಗದ ಸ್ವಯಂ ಜ್ಯೋತಿ, ಅದು ಪ್ರಣತಿ ಇಲ್ಲ, ಅದಕ್ಕೆ ಎಣ್ಣೆ ಇಲ್ಲ, ಬತ್ತಿ ಇಲ್ಲ. ಮತ್ತೆ ಇನ್ನೊಂದು ಬೆಳಕಿನಿಂದ ಅದು ಹೊತ್ತಿಸಿಕೊಳ್ಳುವುದಲ್ಲ. ಇನ್ನೊಂದು ದೀಪದಿಂದ ಹಿಂಗ ಹಚ್ಚಿ ಅದು ಹಚ್ಚಿದಾಗ ಬೆಳಗೋದಲ್ಲ. ಉಳಿದು ಎಲ್ಲಾನ ನೋಡ್ರಿ, ಇವು ಮೂರು ಬೇಕಿಲ್ಲ. ಪ್ರಣತಿ ಬೇಕು, ಎಣ್ಣೆ ಬೇಕು, ಬತ್ತಿ ಬೇಕು, ಇವು ಮೂರಿದ್ರಲ್ಲ. ಮತ್ತೆ ಇನ್ನೊಂದು ದೀಪದ ಇದು ಹಚ್ಚಿದಾಗ ಈ ದೀಪಕ್ಕೆ ಬೆಳಕು ಬರ್ತದೆ. ಇದಂಗಿಲ್ಲ. ಸ್ವಯಂ ಜ್ಯೋತಿ, ಜ್ಯೋತಿ ಬೆಳಗುತ್ತದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತದೆ. ನಿಜಗುಣದ ಕೈವಲ್ಯ ಪದ್ಧತಿಯ ಕೊನೆಯ ಸ್ವರೂಪ ಸಾಕ್ಷಾತ್ಕಾರದ ಸ್ವಯಂ ಜ್ಯೋತಿ ಪ್ರಕಾಶ ಏನು ಮಂಗಲ ಮಾಡ್ಯಾರ, ಆ ಜ್ಯೋತಿ ನೋಡು. ಅದು ಸ್ವಯಂ ಜ್ಯೋತಿ ಎಂಬುದೇ ದೀಪವ. ಮತ್ತೆ ನಾವು ನೈವೇದ್ಯ ಮಾಡ್ತೀವಲ್ಲ, ಏನು ಮಾಡ್ಬೇಕು ನೈವೇದ್ಯ ಅಂದರೆ ಪುರುಷನು ನಿತ್ಯ ತೃಪ್ತನೆಂಬ ಪರಿಯೇ ನೈವೇದ್ಯವ. ಆ ಪುರುಷನೇ ಗುಣ ದೂರ ಇರುವೆಂಬುದು ಅದು ವೀಳ್ಯವೆನಿಪದು ಅಂತ ಇಲ್ಲಿ ಹೇಳ್ತಾ ಬಂದ್ರು. ಪುರುಷ ಅಂದರೆ ಇಲ್ಲಿ ಜೀವಂತ ಅರ್ಥ ಅಲ್ಲ, ಆತ್ಮ ಅಂತ ಅರ್ಥ. ಆತ್ಮ ಹೇಗಿದೆ ಸ್ವಯಂ ಜ್ಯೋತಿ ಎಂದು ನೋಡ್ರಿ. ಸ್ವಯಂ ಜ್ಯೋತಿ ಅಂದರೆ ಕೆಳಗಿನ 6 ಲೋಕ, ಮೇಲಿನ 6 ಲೋಕ, ಒಟ್ಟು 14 ಲೋಕ ನಾವ. 14 ಲೋಕವನ್ನ ಅಷ್ಟೇ ಅಲ್ಲದೆ ವೈಕುಂಠ ಸತ್ಯ ಲೋಕ ಅಷ್ಟೇ ಅಲ್ಲದೆ ನಾವು ತಿಳಿದುಕೊಂಡಂಥ ಎಲ್ಲ ಅಯೋಧ್ಯೆಯಿಂದ ಪ್ರಾರಂಭವಾಗಿ ಶ್ರೀಕೃಷ್ಣನ ಪರ್ಯಂತರವಾಗಿ ಎಲ್ಲ ಯುಗದಲ್ಲಿ ಎಲ್ಲ ಕಾಲದಲ್ಲಿ ಬೆಳಗುವಂಥ ಜ್ಯೋತಿ ಯಾವುದು ಅಂದರೆ ಇದೇ ಆತ್ಮಜ್ಯೋತಿ. ಅವರಲ್ಲಿ ಅದೇ ಇತ್ತು, ಈಗ ಬೇರೆ ಅದೇನದು. ಹೀಗೆ ಅದು ತನ್ನಷ್ಟಕ್ಕೆ ತಾನು ಬೆಳಗುವ ಅಂದ್ರೇನು? ಆ ತನ್ನಷ್ಟಕ್ಕೆ ತಾನು ಬೆಳಗ್ತದಂದ್ರೆ ಸ್ವಯಂ ಜ್ಯೋತಿ ಅನ್ಬೇಕಿಲ್ಲ. ಅದಕ್ಕೆ ನಂದಾದೀಪ ಆದರೂ ತನ್ನಷ್ಟಕ್ಕೆ ತಾನು ಬೆಳಗಂಗಿಲ್ಲ. ಅದು ಜಲ್ದಿ ಆರ್ಲಾರ್ದಂಗ ಕಾಪಾಡಿದ್ರೆ ಅದು ನಂದಾದೀಪ ಆಯ್ತು. ಆದರೆ ಸ್ವಯಂ ಜ್ಯೋತಿ ಅಲ್ಲ, ತಾನೇ ಹೊತ್ತಿರನದು ಇಲ್ಲ. ಆದರೆ ಈ ರೀತಿ ಅರಿಯುವುದೇ ದೀಪವು ಹೇಗಿದೆ ಅಂದರೆ ಇದು ನಿರಂಜನವಾಗಿರುವುದು. ಈ ದೀಪಕ್ಕೆ ಒಂದು ಲಕ್ಷಣ ಅದ. ಈ ದೀಪಕ್ಕೆ ಲಕ್ಷಣ ಅದಿಲ್ಲ, ಬೆಳಕಾದ ಲಕ್ಷಣ ಅದ. ಇದೇನು ಮಾಡ್ತದ, ಇದಕ್ಕೆ ಒಂದೇ ಕರೆಂಟಿಗೆ ನಾನಾ ರೀತಿಯ ಬಲ್ಬ್ಗಳನ್ನು ಹಾಕಿದಾಗ ಅದರ ಬೆಳಕು ನಾನಾ ರೀತಿ ಬಣ್ಣ ಕಾಣ್ತದೆ. ಸಣ್ಣ ಸಣ್ಣ ಲೈಟ್ ಹಾಕ್ತಾರೆ ಅಲ್ಲಲ್ಲಿ, ಅದು ಕೆಂಪಲ್ಲ, ಹಸಿರಲ್ಲ, ಬಿಳಿಯಲ್ಲ, ಕಪ್ಪಲ್ಲ, ಏನಲ್ಲ. ಅದು ಕರೆಂಟು ಅಲ್ಲಿ ನೋಡಿದಾಗ ಬಣ್ಣ 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 ಕಾಣ್ತಾವ ಲೈಟ್. ಆ ಶಕ್ತಿಗೆ ಬಣ್ಣ ಅದೇನು ಇಲ್ಲ. ಅದಕ್ಕೆ ಬಂತು ಬಣ್ಣ, ಅದಕ್ಕೆ ಉಪಾಧಿ ಇದೆ. ನೀನು ಯಾವ ಬಣ್ಣದ ಬಲ್ಬ್ ಹಾಕ್ತದೆ ಅದೇ ಬಣ್ಣದ ಬೆಳಕಾಗ್ತದೆ. ಕರೆಂಟಿಗೆ ಆ ಬಣ್ಣ ಅದೇನು, ಆ ಬಣ್ಣ ಅಂತ ಮುಟ್ಟು ನೋಡಕ್ಕೆ ಹೋಗು, ಗತಿ ಏನಾಗ್ತದೆ. ಅದಕ್ಕೆ ಬಣ್ಣ ಇಲ್ಲದಿದ್ರು ಕೂಡ ಬಣ್ಣ ಬಂತು ನೋಡಿ. ಇದರಿಂದ ಉಪಾದಿಯಿಂದ ಬಂದದ್ದು.
ಈ ಗುಂಡನ ಬಲ್ಪ್ ಹಾಕಿದ್ರೆ ಗುಂಡಕ್ಕೆ ಬರ್ತದೆ ಬೆಳಕು, ಉದ್ದಂದು ಹಾಕಿವಿ ಟೂಬು ಉದ್ದಕ್ಕೆ ಬೆಳಕು ಬರ್ತಾವೆ. ಉದ್ದನಲ್ಲ ಗುಂಡಕ್ಕನಲ್ಲ, ಅದು ಏನಲ್ಲ. ಅಲ್ಲದಿದ್ದರೂ ಕೂಡ ಆದಂಗೆ ಕಾಣ್ತದಲ್ಲ. ಯಾಕಂದ್ರೆ ಉಪಾದಿಯಿಂದ. ಅದೇ ನೀನು ಹೇಗಿದೆ ನಿರಂಜನವಾಗಿದ್ದಿ, ನಿನ್ನ ಯಾವ ರಂಜನೆ ಇಲ್ಲ. ಆದ್ರೆ ರಂಜನೆ ಬಂದದ್ದು ಎದರಿಂದ? ಗುಣಗಳಿಂದ. ರಜಗುಣ ಬಂತು, ಆವಾಗ ಒಂದು ರೀತಿ ಆಯಿತು. ತಮೋಗುಣ, ಸಾತ್ವಿಕ ಗುಣ, ಹೀಗೆ ಇಷ್ಟೇ ಅಲ್ಲದೆ ಅವುಗಳಿಂದ ನಡೆಯುವಂಥ ಅನಂತ ರೀತಿ ಕಾರ್ಯಗಳೇನವ ಅನೇಕ ಪ್ರಕಾರ ಕಾಣ್ತದೆ. ಆದರೆ ನಿನಗೆ ಯಾವ ಸಂಬಂಧ ಅದೇನು? ಈ ರೀತಿ ಸಂಬಂಧ ಇಲ್ಲ ಅಂತ ತಿಳಿಯುವುದೇ ನಿರಂಜನ ಅಂದರು. ಅದಕ್ಕೆ ರಂಜನೆ ಇಲ್ಲ. ಈ ಕರೆಂಟಿಗೆ ಏನಾದ್ರು ರಂಜನೆ ಅದು ಅನ್ನೋದು, ಅದನ್ನು ನೇರವಾಗಿ ಆ ರಂಜನೆಗೆ ಅದನ್ನು ಉಪಯೋಗ ಮಾಡೋಕ್ಕೆ ಹಾಕ್ರಿ, ಎಲ್ಲಿ ಹಾಕ್ತಾ ಅಲ್ಲಿ ಹಾಕಿದ್ದೆಲ್ಲ ಸುಟ್ಟೋಗ್ತದೆ. ಸುಟ್ಟೋಗ್ತವಿಲ್ಲ. ಅದನ್ನೇ ಈ ರೀತಿ ಮಾಡಿ ಹಾಕಿದಾಗ ರಂಜನೆ ಆಯ್ತು. ನಾವು ಬೆಳಕೇ ಬೆಳಕು. ಏನು ಲೈಟ್ ಅರೇಂಜ್ಮೆಂಟ್ ಮಾಡ್ರಿ, ಏನು ನೋಡ್ಬೇಕಂತಾರೆ. ಸೀದಾ ಹೋಗಿ ಹಾಕಿ ನೋಡಮ್ಮ, ಸುಟ್ಟು ಭಸ್ಮ ಆಗೋಗ್ತದೆ. ಅದರಂತೆ ಅದು ಸ್ವಯಂ ಜ್ಯೋತಿ ಪ್ರಕಾಶ ಏನಂದ್ರೆ ಉಪಾಧಿ ಮೂಲಕ ರಂಜನೆಯಾಗಿ ತೋರ್ತದ. ಉಪಾಧಿ ಬಿಟ್ಟರೆ ಇರದ ಅದು ನಿರಂಜನ ಸ್ವರೂಪ ಅದ, ಅದು ನಿರ್ಮಲ ಅದ, ಅದು ನಿರ್ದೋಷಿ ಅದ, ಅದು ನಿತ್ಯ ತೃಪ್ತ ಅದ. ಅದಕ್ಕೆ ಹಸಿವಿಲ್ಲ, ಅದಕ್ಕೆ ನೀರಡಿಕೆಲ್ಲ, ಏನೇನಿಲ್ಲ ಅದಕ್ಕೆ. ಹಾಗಾಗಿ ಆ ಪುರುಷನು ಪರಮಾತ್ಮನೇ ನಿತ್ಯ ತೃಪ್ತನೆಂಬುದು, ಯಾವಾಗಲೂ ಸಂತುಷ್ಟನಾಗಿರುವನಂದ್ರು. ಯಾವಾಗಲೂ ಆನಂದ. ಹಸಿವಾದ್ರೆ ದುಃಖ ಆಗದು, ನೀರಡಿಕೆ ಆದ್ರೆ ದುಃಖ ಆಗ್ತದೆ, ಚಳಿ ಆದ್ರೆ ದುಃಖ ಆಗ್ತದೆ, ಬಿಸಿಲು ಜಾಸ್ತಿ ಆದ್ರೆ ದುಃಖ ಆಗ್ತದೆ. ಯಾಕಂದ್ರೆ ಇವೆಲ್ಲ ಆಗೋದಲ್ಲ ಎಲ್ಲದಕ್ಕೆ. ಆದ್ರೆ ಆತ್ಮಗೇನು ಆಗಿದೇನು? ದೇವ್ರಿಗೇನಾಗಿಲ್ಲ. ಅದೇ ಚಳಿಗಾಲಾಗಿರಲಿ, ಮಳೆಗಾಲ ಇರಲಿ, ಬೇಸಿಗೆ ಇರಲಿ, ನಾವು ಜಗ್ಗಿ ದಾಮ್ಯ ಬಂದವಪ್ಪ, ಈಗ ಕವಳೆ ಎಚ್ಚರ ಅಂತೀವಿ, ಮೈಯೆಲ್ಲ ತುರಿಸಂತೀವಿ. ಅಲ್ಲೇ ದೇವರಾನ ಅದಕ್ಕೇನು ನಾದೇನು? ಏನಿಲ್ಲ ಅಂತ. ಅದಕ್ಕೆ ದೇವ ಅಂತಿಟ್ರು. ಎಲ್ಲವನ್ನ ಸಹಿಸಿಕೊಂಡು ಎಲ್ಲವನ್ನ ನೋಡಿ ಸುಮ್ಮನಿರೋದು ಯಾವುದಾದ ಅದು ದೇವರಾದ. ಹೀಗೆ ಗುಣಗಳಿಗೆ ಬೇರಾದ ಸ್ವರೂಪನಾಗಿರುವುದೇ ವೀಳ್ಯವೆನಿಪದು. ಎಲ್ಲ ಊಟ ಗೀಟ ಎಲ್ಲ ಆದ್ಮೇಲೆ ತಾಂಬೂಲು ಕೊಡ್ತಾರಲ್ಲ, ಸ್ವಲ್ಪ ಎಲೆ ಹಾಕೊಂಡು ಹೋಗ್ರಂತ ಹೇಳ್ತೀವಿ. ಹೀಗೆ ಅನಂತ ರೀತಿ ಆ ಒಂದು ನಾವು ಯಾವುದೇ ವಿಗ್ರಹವನ್ನು ತಂದರೂ ಕೂಡ ನಾವೇನು ತಿಳಿಬೇಕು ಅಂದರೆ ಅದು ಬಾಹ್ಯ ಪೂಜೆಯನ್ನು ಬಿಟ್ಟು ಅಂತರಂಗದ ಪೂಜೆಯನ್ನು ಯಾವಾಗ ಪ್ರಾರಂಭ ಆಗ್ತೀವಿ ಆವಾಗ ಪರಮಾತ್ಮ ಹೇಗೆ ಇರುವನು ಅಂದರೆ ಪರಮಾತ್ಮನೇ ಆತ್ಮನಿರುವನು, ಆತ್ಮನೇ ಪರಮಾತ್ಮನಾಗುವನು. ಅದು ಇದ್ದಕ್ಕಿದ್ದಂಗೆ ನೋಡಿದ್ರೆ ಭಕ್ತನೇ ಭಗವಂತನಾಗುವನು, ಭಗವಂತನೇ ಭಕ್ತನಾಗುವನು. ಹಾಗಾಗಿ ಅದು ನಿತ್ಯ ಶುದ್ಧ ಬುದ್ಧ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪವನ್ನೇ ನಾವು ದೇವರಲ್ಲಿ ಪೂಜೆ ಮಾಡುವಾಗ ಭಾವಿಸ್ಬೇಕು. ನೀನು ಹೆಂಗಿದ್ದೆಪ್ಪ ಅಂದ್ರೆ ನಿತ್ಯ ಇದ್ದಿ, ತೃಪ್ತನಿದ್ದಿ, ಆನಂದವಾಗಿದ್ದಿ, ಸತ್ಯವಾಗಿದ್ದಿ, ನೀನು ಹುಟ್ಟಿಲ್ಲ, ನೀನು ಸಾವಿಲ್ಲ ಅಂತ ಭಾವ ಮಾಡಬೇಕು. ಆ ಭಾವ ಮಾಡಿದರೆ ಇವೇ ನಿಜವಾದ ಆತ್ಮ ಲಕ್ಷಣ. ಹಾಗಾಗಿ ಹೀಗೆ ಆ ಒಂದು ನಾವು ಯಾವುದನ್ನು ನೋಡಿ ಪೂಜೆ ಮಾಡ್ತೀವಿ ಅದೇ ನಾನಂತ ಲಕ್ಷ್ಯದಲ್ಲಿ ಬಂದಾಗ ಆಯಾ ದೇವತೆಗಳಿಗೆ ಮಾಡಿದಂಥ ಅಲಂಕಾರ ಎಲ್ಲವೂ ಮಾಡಿದಂಗೆ ಆಗ್ತದೆ, ಆತ್ಮನೇ ಮಾಡಿದಂಗೆ. ಹಾಗಾಗಿ ಆತ್ಮನ ಲಕ್ಷಣದಿಂದ ಆತ್ಮನನ್ನು ಪೂಜೆ ಮಾಡಬೇಕು. ನಿನ್ನೆ ಹೇಳಿ ನಾನು ಗಣೇಶನಲ್ಲಿ ಆಭರಣ ನೋಡಬೇಕಾದ್ರೆ
ಆ ಮಣ್ಣಿನಿಂದ ಆದಂಥ ಗಣೇಶನ ಆಭರಣ ಎಲ್ಲವೂ ಮಣ್ಣಂತ ನೋಡ್ಬೇಕು. ಅವು ಚಿನ್ನ ಅಂತ ನೋಡಿ ಕಿತ್ತಿಗಳಕ್ಕೆ ಹೋದ್ರೆ ಏನು ಬರ್ತದೆ ಅಲ್ಲಿ? ನೋಡ್ರಿ ಹೆಂಗೆ ಕಾಣ್ತಾವೆ, ಬಂಗಾರದ ವಜ್ರ ಕಾಣ್ತಾವೆ. ಅದು ತಗೊಳಕ್ಕೆ ಹೋಗಿ ನೋಡಮ್ಮ ಬೇಸಾಯ್ತಂತ. ಮಣ್ಣ ಸಿಗ್ತದಿಲ್ಲ. ಯಾಕೆ ಮಣ್ಣು ಸಿಕ್ತು? ಮಣ್ಣಿನಿಂದ ಆಗ್ಯದ, ಮಣ್ಣೇ ಆದ ಅಂತ. ಹಾಗಾಗಿ ಇಲ್ಲಿ ಕೂಡ ನಾವು ವಿಚಾರ ಮಾಡಿದಾಗ ಈ ರೀತಿ ನಾವು ಅದನ್ನು ಪೂಜಿಸಬೇಕಾದರೆ ಪೂಜಿಸಿಕೊಳ್ಳುವ ವಸ್ತು, ಪೂಜೆ ಮಾಡುವ ನಾನು ಒಂದೇ ಅಂತ ತಿಳಿದು ಮಾಡಬೇಕು. ಕನ್ನಡಿ ನೋಡ್ತಿದ್ದೆ ನೀನು, ಕನ್ನಡಿ ನೋಡ್ತಾ, ಅದಕ್ಕೆ ಮೊದಲು ಪೀಠಕ್ಕೆ ಕನ್ನಡಿ ಹಾಕಿನಿ ನಾನು. ಕನ್ನಡಿಯನ್ನು ನೋಡಿದಾಗ ನನ್ನ ಹೆಂಡತಿ ನೋಡ್ಬೇಕಂತ ಕನ್ನಡಿ ನೋಡ್ತಾನೆ ನೀನು. ನನ್ನ ಮಗನ ನೋಡ್ಬೇಕ ಮುಖ ಅಂತ ಕನ್ನಡಿ ನೋಡ್ತೇನೆ. ನೀನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಕಾಣ್ತಾರೆ. ನೀನು ನೋಡ್ತಿದ್ದೋ ನೀನೇ ಕಾಣ್ತಿದ್ದ ಅಂತ. ನೀನು ನೋಡಕತ್ತಿದಲ್ಲ, ನೋಡುವ ಕಾಣ್ತಾನಿಲ್ಲ. ಅದ್ರಂಗ ನೀನು ಪರಮಾತ್ಮ ಯಾವುದಲ್ಲಿ ನೋಡ್ತಿದ್ದಿ ಅಲ್ಲಿ ಪರಮಾತ್ಮ ಕಾಣಬೇಕು. ಅದು ಬಿಟ್ಟು ಬೇರೆ ಏನನ್ನ ಕಂಡ್ರೆ ಅಲ್ಲ ಅಂತದು. ಹೀಗೆ ಆತ್ಮ ಹೇಗೆ ನಿರ್ಮಲ ಅಂತ ಹೇಳಿ ಇವೆಲ್ಲವೂ ಕೂಡ ಉಳಿದಂತ ಆತ್ಮನ ಸ್ವಯಂ ಜ್ಯೋತಿ ಎಂದು ತಿಳಿಯದೆ, ಸ್ವಂತ ಜ್ಯೋತಿಯಪ್ಪ ಅದು ಅಂತ ತಿಳಿಲಾರ್ದೆ, ಪರಶಿವ ನಿತ್ಯ ತೃಪ್ತನು ಎಂದು ತಿಳಿದರೆ ಅದುವೇ ನೈವೇದ್ಯ ಅಂತ. ಪರಮಾತ್ಮನಿಗೆ ನಿತ್ಯ ತೃಪ್ತ. ಅವನು ಏನಾದರೂ ನಿನಗೆ ಅತೃಪ್ತನಾಗಿ ಹಸಿವಾಗಿತ್ತಂದ್ರೆ ಇಡೀ ಜಗತ್ತಿನ ಎಲ್ಲವೂ ಕೂಡ ಕೊಟ್ರೆ ಅದಕ್ಕೆ ಹೊಟ್ಟೆ ತುಂಬುತ್ತಿದ್ದಿಲ್ಲ. ಬಸವಣ್ಣವ್ರ ಕಾಲದಲ್ಲಿ ಒಬ್ಬರಿಗೆ ಆಗ್ಯದ. ಹಾಗಾಗಿ ಪರಮ ಪುರುಷನು ಗುಣಗಳಿಗೆ ಬೇರೆಯಾಗಿದ್ದಾನೆ ಎಂದು ತಿಳಿಯುವುದೇ ಎಲೆಡಿಕೆಯ ತಾಂಬೂಲ. ಏನಂತ? ಗುಣಗಳಿಗೆ ಬೇರೆಯಾಗಿ ಅಂದ್ರೇನು? ಗುಣಗಳಿಗೆ ಸಾಕ್ಷಿ ಅಂತ ತಿಳ್ಕೋಬೇಕು. ನಿನ್ನ ಶರೀರದಿಂದ ಮಾಡು, ವಾಣಿಯಿಂದ ಮಾಡು, ಮನಸ್ಸಿನಿಂದ ಮಾಡು, ರಜಗುಣದಿಂದ, ತಮಗುಣದಿಂದ, ಸಾತ್ವಿಕ ಗುಣದಿಂದ ಏನೇ ಮಾಡಿದ್ರು ಕೂಡ ಇವೆಲ್ಲಕ್ಕೂ ಕೂಡ ಸಾಕ್ಷಿ ಅಂತ ತಿಳ್ಕೋಬೇಕು. ಇನ್ನು ಇಷ್ಟೆಲ್ಲ ಮಾಡಿದೆ, ಕರೆದಿ, ಆಸನ ಹಾಕಿದೆ, ಅಭಿಷೇಕ ಮಾಡಿದೆ, ಪುಷ್ಪ ಏರಿಸಿ, ಧೂಪ ಹಾಕಿದೆ, ದೀಪ ಹಾಕಿದೆ, ಮಾಲಿನ್ಯ ಮಾಡಿದೆ, ಅಚಮನ ಮಾಡಿದೆ, ಎಲ್ಲ ಮಾಡಿದ ಮೇಲೆ ನಿಂತು ಈ ಕೊನೆ ಕೈ ಮುಗಿತಿದಲ್ಲ, ಅವನೇ ನಾನಂತ ಆಗ್ಬೇಕು ನೋಡು. ಇಷ್ಟೆಲ್ಲ ನಾನು ಏನು ಮಾಡನಲ್ಲ, ಮಾಡಿದವನೇ ನಾನು ಅಂದ್ರೆ ಆ ಈಶನೇ ನಾನು, ನಾನೇ ಆ ಈಶ್ವರ. ನೋಡಿದವನ ನಾನೇ, ಅಲ್ಲಿ ಕಂಡವನು ಅವನೇ, ಕಂಡವನೇ ಯಾರ ಅವನೇ ನಾನು ನೋಡಿದವನಂತ ಅಂತೀವಿಲ್ಲ, ಒಪ್ತದಿಲ್ಲ ಕನ್ನಡ. ಮತ್ತೆ ಇಲ್ಲಿ ದೇವರಲ್ಲಿ ಬಂದಾಗ ಯಾಕೆ ಒಪ್ಪಂಗಿಲ್ಲ? ದೇವರಲ್ಲೇ ಬಂದಾಗ ಬೇರೆ ಆಯ್ತೀವಿ, ಉಳಿದ ಕಡೆ ಎಲ್ಲರೂ ಒಂದೇ ಮನವಾಳ ಅಂತ. ಅವ್ರು ಬೇರೆ ಯಾರಿದ್ರು ಕೂಡ ಎಲ್ಲರೂ ನಮ್ಮವ್ರು ಅಂದ್ಬಿಡ್ತೀವಿ. ಪ್ರಪಂಚದಲ್ಲಿ ಅದು ಹತ್ತಿರಲಿ ಹತ್ತದೇ ಇರಲಿ ನಮ್ಮವರಪ್ಪ ಅಂದ್ಬಿಡ್ತೀವಿ. ಇಲ್ಲಿ ದೇವರದಲ್ಲಿ ಬಂದಾಗ ನಮ್ಮವರಲ್ಲಪ್ಪ, ಅವ್ರಿಗೆ ಸಂಬಂಧ, ಅವ್ರ ದೇವರು ನಮ್ಮ ಸಂಬಂಧ ಇಲ್ಲ ಅಂತ ಎಷ್ಟು ಭೇದ ಬುದ್ಧಿಯನ್ನ ಇದನ್ನ ಯಾರಂದ್ರೆ ವೇದಾಂತವನ್ನ ಹೇಳುವಂತ ಕೇಳುವಂತವರೇ ಇದ್ರ ಜಂಗಿನಿಂದ ಹೊರಗೆ ಬಂದಿಲ್ಲ. ಈ ಗುಂಗಿನಿಂದ, ಸಾಮಾನ್ಯ ಗುಂಗಲ್ಲ. ಹಾಗಾಗಿ ನಾನೇ ಆ ಈಶ್ವರನು. ಅಹಮೇವತ್ವಂ ತೋಮೇವಹಂ, ಹೀಗೆ ಹೋತಪ್ರೋತವಾಗಿ ನಾನೇ ನೀನು, ನೀನೇ ನಾನು ಅಂತ ತಿಳ್ಕೊಳ್ಳೋದು. ಇದೇ ಪ್ರದಕ್ಷಿಣೆ ನೋಡು, ಸುತ್ತಾಗ್ತಲ್ಲ ಗುಡಿ ಸುತ್ತ, ಇದು ಪ್ರದಕ್ಷಿಣೆ. ಏನು? ನೀನೇ ನಾನು, ನಾನೇ ನೀನು.
ಹಿಂಗ ಒಳಗೆ ತಿಳಿದು ಹೃದಯಾಬ್ಜದೊಳಂದಾರ ಹೊರಗಲ್ಲ, ಮತ್ತು ಹೊರಗೆ ಪ್ರದಕ್ಷಿಣೆ ಹಾಕಕ್ಕೆ ಹೋಗಿರಿ. ಒಳಗೆ ಹಿಂಗೆ ತಿಳಿದಿಂದ ಆಯ್ತು, ಪ್ರದಕ್ಷಿಣೆ ಹಾಕಿದಂಗೆ ನೀನು. ಹೀಗೆ ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆಂತ ಸಂಶಯ ರಹಿತವಾಗಿದ್ದೆ. ನಮಸ್ಕಾರ. ಇದು ನಮಸ್ಕಾರ ಮಾಡಿದೆ. ಯಾರಿಗೆ ಮಾಡಿದೆ? ನೀನೇ ಅಂತ. ಅದಕ್ಕೆ ಜ್ಞಾನಿಗಳು ಅಲ್ಲಿ ನಮಸ್ಕಾರ ಮಾಡಿದಂದ್ರೆ ಅವರು ದೇವರು ಬೇರೆ ಅಂತ ಮಾಡಂಗಿಲ್ಲ, ನೀನೇ ನಾನಂತ ಮಾಡ್ತಾರ. ಅದಕ್ಕೆ ಆ ವಸ್ತುಲಿ ಹಿಂಗೆ ಕೈ ಹಚ್ಚಿ ಅಣಿಗಚ್ಚಿ ಅಂತ ನಾವು. ಯಾಕೆ ಹಿಂಗೆ ಅಂದ್ ಬೇರೆ ಕಡೆ ಎಲ್ಲಿ ಹಚ್ಬೇಕು? ಕೈ ಯಾಕೆ ಇಲ್ಲಿ ಗೊತ್ತು? ನೀನೇ ಇದ್ದೆ ಅಂತ. ಅದಕ್ಕೆ ಮಂಗಳ ಮಾಡೋ ದೀಪ ಕೊಟ್ರೆ ಭಾಳ ಸಲ ಹೇಳಿಲ್ಲಲ್ಲ, ಮಂಗಳಾರತಿ ಮಾಡಂತೀವಿ. ಅದು ತಗೊಂಡು ಬರ್ತಾರ. ತಗೊಂಡು ಬಂದ್ಮೇಲೆ ನೀನು ಅದ್ರಾಗೇನು ದಕ್ಷಿಣ ಆಗಿ ಕೈ ಮುಗಿತಾರೆ ಹಿಂಗೆ ಎದೆಗಚ್ಚಿ ಅಂತಿದ್ದಿ. ಆತನ ತಂದ ಮಂಗಳಾರತಿ ಮಾಡಿ ದೇವರಿಗೆ ನಿನಗೆ ಇಟ್ಟ. ನೀನೇನು ಮಾಡಿದ್ದಿ? ಹಿಂಗೆ ಅನ್ಕೊಂಡೆ. ಅಂದರೆ ಆ ದೇವರೇ ನೀನಿದ್ದಿ ಅಂತ ಆತ ಹೇಳ್ದ. ಹೌದು ನಾನಿದ್ದೆ ಅಂತ ನೀನು ನಮಸ್ಕಾರ ಮಾಡಿದ್ದಿ. ಆದ್ರೆ ಹೊರಗೆ ಬಂದ್ಮೇಲೆ ವಿಚಾರ ಗೊತ್ತಿಲ್ಲ, ರೀ. ಸುಮ್ಮನೆ ಮಾಡೋದು ತಪ್ಪಿಲ್ಲ, ವಿಚಾರ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಎಲ್ಲೆಡೆಯಲ್ಲಿ ನಾನೇ ತುಂಬಿರುವನು ಎಂದು ತಿಳಿಯುವುದೇ ಪೂಜಾ ವಿಸರ್ಜನೆ. ವಿಸರ್ಜನೆ ತೆಗಿತು ಇಳಿಸೋ ಪೂಜಾ. ಮತ್ತೆಲ್ಲ ನೀನೇ ಆದ್ಮೇಲೆ ಏನು ಮಾಡಿದೆ? ಇಳಿಸ್ಬಿಡೋದ ಅಂತ. ಏರಿಸಿ ಅಂತ ಓದಿ ಅಂದೇನು ಗೊತ್ತಾದ್ಮೇಲೆ ಇಳಿಸಿ ಅಂತ ಬಂದ್ಬಿಡೋದು. ಯಾವುದಾದ್ರೂ ಅಷ್ಟೇ, ಪ್ರಪಂಚದಲ್ಲಿ ಏರಿದ ಇಳಿಸ್ಬೇಕಾದ್ರೆ ಆ ಏರಿದವನು ಕೆಳಗೆ ಬರ್ಬೇಕಾದ್ರೆ ಅವ್ನು ಇಳಿಸಬೇಕು. ಇಳಿದವನು ಮೇಲೆ ಹೋಗ್ಬೇಕಾದ್ರೆ ಅವನು ಏರಬೇಕು. ಆ ಏರಿದಾಗ ಏನು ಕಾಣ್ತಾನೆ? ಕೆಳಗಿದ್ದವನು ಮೇಲೆ ಹೋಗಿ ದೊಡ್ಡವನು ಅಂತ ಅನಿಸ್ತದೆ. ಯಾರಿಗೆ? ಕೆಳಗಿದ್ದವನಿಗೆ. ಮೇಲೆ ಹೋದ್ಮೇಲೆ ದೊಡ್ಡವನಿದ್ದೆಲ್ಲ ಎಷ್ಟು ಮಂದಿ ಸಣ್ಣವರ ಅಂತ ಅವನಂತಾನೆ. ಅದಕ್ಕೆ ಭಾಳ ಸಲ ಹೇಳಿದ್ ನಾನು, ಅವನ ದೊಡ್ಡ ಗುಡ್ಡ ಏರಿದ. ಗುಡ್ಡ ಏರಿದ ಮೇಲೆ ಕೆಳಗೆ ಕೆರೆ ಇತ್ತು, ದನಗಳ ನೀರು ಕುಡಿಯಕ್ಕೆ ಬರ್ತದೆ, ಮನುಷ್ಯರು ಇರ್ತಿದ್ರು. ಮ್ಯಾಲೆ ಹೋಗಿ ನೋಡ್ತಾನ, ಅವನು ಕೆಳಗೆ ನೋಡಿದ್ರೆ ಸಣ್ಣವ್ರು ಕಾಣ್ತಾರೆ, ಇಟ್ರಿ ಕಾಣ್ತಾರ. ಯಾಕೆ? ಕೆಳಗಿದ್ದಾಗ ಎಲ್ಲರೂ ಸಮಾನಾಗಿ ಕಾಣ್ತಿದ್ರು, ಕೆಳಗಿದ್ದಾಗ ಎಲ್ಲರೂ ಒಂದೇ ಕಾಣ್ತಿದ್ರು. ಮ್ಯಾಲೆ ಹೋಗಿ ಕೆಳಗೆ ನೋಡ್ತಾನ, ಏನು ಸಣ್ಣವ, ಊರೇ ಮನೆ ಎಷ್ಟು ಸಣ್ಣದಾದ, ಊರೆಷ್ಟು ಸಣ್ಣದಾದ, ಆ ದನ ಕರು ಎಷ್ಟು ಸಣ್ಣವ ಅಂತ ನಾವು. ಈ ಕೆಳಗೆ ನಿಂತವ್ರು ಮ್ಯಾಲೆ ಇವರೆಲ್ಲ ಏರಿಸೋರು ಹೋಗಂತ. ಇವ್ರಿಗೂ ಮೊದಲ ಅವರು ಸಮಾನ ಅದ, ಒಂದೇ ಬಾರಿಗೆ ಒಂದೇ ದಿವಸ ಮ್ಯಾಲೆ ಹೋಗ್ತಾರೆ. ಅವನು ಮ್ಯಾಲೆ ಎಷ್ಟು ಸಣ್ಣವನಾಗ್ಯಾನಂತ ಇವರಂತ. ಅಂದರೆ ಏರಿಸಿದವ್ರಿಗೆ ಏನಾಗ್ತದೆ, ಇಳಿಸಿದವ್ರಿಗೆ ಏನಾಗ್ತದೆ, ಇಲ್ಲೇ ಅರ್ಥ ಆಗುತ್ತೆ. ಅಲ್ಲಿ ಹೋದವರಿಗೆ ಇವರು ಸಣ್ಣವನು ಕಾಣ್ತಾರೆ, ಇಲ್ಲಿದ್ದವರಿಗೆ ಅಲ್ಲಿ ಅವನು ಸಣ್ಣವನು ಕಾಣ್ತಾನೆ. ಇಬ್ಬರು ಒಂದೇ ಕಡೆ ಸಮಾನಾಗಿ ನಿಂತಾಗ ಸಮಾನ ಕಾಣ್ತಾರೆ. ಯಾರು ದೊಡ್ಡವರಿಲ್ಲ, ಯಾರು ಸಣ್ಣವರಿಲ್ಲ. ಹಾಗಾಗಿ ಹೀಗೆ ಬೇರೆ ಯಾವ ಭಾವನೆಗಳು ತೋರಬಾರ್ದು ಅಂದರು. ಯಾವ ಭಾವನೆ ತೋರ್ಲಾರ್ದೆ ಅಂತರಂಗದಲ್ಲಿ ಆತ್ಮನೇ ಪ್ರತ್ಯೇಕಾತ್ಮ, ಇವನೇ ಬ್ರಹ್ಮಾಂಡ ತುಂಬಿದಂಥ ಬ್ರಹ್ಮದೇವ ತಿಳ್ಕೊಂಡು ಹೀಗೆ ಪೂಜೆ ಮಾಡಪ್ಪ, ನೀನು ಮುಕ್ತ ಆತ್ನಿ ಅಂದ್ರು ಅವರು. ನೀನು ಮಾಡು ಪೂಜೆ, ಮುಕ್ತ ಆತಿದ್ದಿ. ಮತ್ತು ಅಲ್ಲಿ ಹೇಳಿದ್ದೇನು ಹೇಳಿದ್ರು, ನಿರ್ಗುಣದಲ್ಲಿ ಹೇಳಿದ್ದ ಅದನ್ನ ಹೇಳಿದ್ರು, ಅದನ್ನ ಇಲ್ಲಿ ಹೇಳಿದ್ರು. ಹಿಂಗೆ ಮಾಡು, ಪೂಜೆ ಮೂಲಕ ಆಗ್ಬೇಕಂದ್ರೆ ಹಿಂಗೆ ಪೂಜೆ ಮಾಡು. ಪೂಜೆ ಮಾಡ್ತಾ ಮುಕ್ತ ಆತಿದ್ದಿ. ಕರ್ಮದಲ್ಲಿ ಹೇಳ್ಬೇಕಾದ್ರೆ ಹಿಂಗೆ ತಿಳಿದು ಮಾಡಿ ಆತಿದ್ದಿ. ಹಿಂಗೆ ತಿಳಿದು ಪೂಜೆ ಮಾಡ್ತಾರೆ ಮತ್ತೆ ಮುಕ್ತ ಹಂಗಾಗ್ತದೆ. ಪೂಜೆ ಮಾಡ್ತಾ ಮಾಡ್ತಾ ಮುಕ್ತ. ಆಚಾರ ವಿಚಾರ ಕರ್ಮನೂ ಬೇಕು, ಎರಡು ಬೇಕು. ಮತ್ತೆ ಹೆಂಗಾಗ್ತದೆ? ಎರಡು ಬೇಕು, ಹಿಂಗೆ ಮಾಡು ಆತವ. ಹಾಗಾಗಿ ಪಾಷಾಣ ಲೋಹಮಣಿ ಮೃಣ್ಮಯ ವಿಗ್ರಹೇಶು ಪೂಜಾ ಪುನರ್ಜನನ ಭೋಗ ಕರಿಯ ಮೋಕ್ಷೋ
ತಸ್ಮಾತ್ ಧೃತಿ ಸಹ ಹೃದಯ ಆರ್ಚನಮೇವ ಕುರ್ಯಾತ್ ಬಾಹ್ಯಾರ್ಚನಂ ಪರಿಹರೇ ಪುನರ್ಭಾಯ ಅಂತ ಒಂದು ಮಾತು ಹೇಳ್ತಾರೆ. ಪಾಷಾಣ ಅಂದ್ರೆ ಕಲ್ಲು ಕಬ್ಬಿಣ ಶುರು ಮಾಡದೆ, ಲೋಹ ಮಣ್ಣಿ ಅಂದ್ರೆ ಕಬ್ಬಿಣ, ಪಾಷಾಣ ಅಂದ್ರೆ ಕಲ್ಲು, ಮತ್ತೆ ಮೃಣ್ಮಯ ಅಂದ್ರೆ ಮಣ್ಣು. ಮೂರರಾಗ ದೇವರು ತಯಾರಾಗಿವಿಲ್ಲ. ಕಲ್ಲಿನಲ್ಲೇ ಕೆಲವು ಹುಟ್ಟ್ಯಾವ, ಮಣ್ಣಿನಲ್ಲೇ ಕೆಲವು ಹುಟ್ಟ್ಯಾವ, ಮತ್ತೆ ಕಬ್ಬಿಣದಾಗ ಹುಟ್ಟ್ಯಾವ. ಇವೆಲ್ಲವೂ ಮಾಡಿದ ಮೂರ್ತಿಗಳನ್ನ ಮುಮುಕ್ಷು ಪೂಜಿಸಿದರೆ ಏನಾಗ್ತದ್ರಿ? ಭೋಗಗಳು ಪ್ರಾಪ್ತವಾಗ್ತವಂತ. ಭೋಗ ಹಾಗೆ ಭೋಗ ಆದ್ರೂ ಪ್ರಾಪ್ತ ಆಯ್ತಲ್ರಿ ಗುರುವೇ, ಇಷ್ಟೆಲ್ಲ ಸುತ್ತಿ ಬಳಸಿ ಇಷ್ಟೆಲ್ಲ ಹೇಳೋದೇನಿತ್ತು? ಇಲ್ಲಪ್ಪ ಕಲ್ಲು ದೇವರು, ದೇವ್ರೇ ನಿನಗ ಭೋಗ ಪ್ರಾಪ್ತಿ ಆಗ್ತದ, ಮಾಡು ಪೂಜಾ. ಅಪ್ಪ ಲೋಹದ್ದಾದ್ರೆ ಏನು ಭೋಗ ಪ್ರಾಪ್ತಿ ಆದ, ಮಾಡು. ಮಣ್ಣಿಂದ ಆದಪ್ಪ, ಮಣ್ಣಿಂದ ಆದ್ರೆ ಏನು ಭೋಗ ಪ್ರಾಪ್ತಿ ಆಗ್ತದ, ಮಾಡಂತ ಹೇಳಿ ಸಾಕಾಗುತ್ತಲ್ಲಿ. ಇಷ್ಟೇ ಯಾಕೆ ತಲೆ ತಿಂದ್ರಿ ನೀವು ಅಂತಂದ್ರೆ ಇದೇ ಒಂದು ಮಾತು ಹೇಳಿದ್ರೆ ಆಗಿತ್ತಲ್ಲ. ಅದು ಹೇಳ್ತಿದ್ದೋ ಮರಯ್ಯ, ನಾವು ಹೇಳ್ತಿದ್ವಿ, ಹೇಳಕ್ಕೇನು ಒಲ್ಲೆ ಅಂತಲ್ಲ. ಆದ್ರೆ ಏನ್ ಆಗ್ತದ ಅಂದ್ರೆ ಭೋಗೇ ರೋಗ, ಭೋಗ ಪ್ರಾಪ್ತಿ ಆಗ್ತದ. ಭೋಗ ಏನದ ನಿನ್ನ ದುಃಖಕ್ಕೆ ಕಾರಣ ಆಗ್ತದ. ಮತ್ತೆ ದುಃಖ ನಿವೃತ್ತಿಗಾಗಿ ಇಷ್ಟೆಲ್ಲ ಮಾಡ್ತಿದ್ದು ಪೂಜಾ, ದುಃಖ ಬರ್ಲಂತ ಮಾಡಿದ್ದು ಪೂಜಾ. ದುಃಖ ಬರ್ಲಂತ ದೇವ್ರ ಪೂಜೆ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಅರ್ಚನೆ ಮಾಡ್ತೀವಿ, ಏನು ಮಾಡಂಗಿಲ್ಲಲ್ಲ. ಮತ್ತೆ ಇದರಿಂದ ಆತದಂತಲ್ಲ, ಆತದ ಭೋಗ ಪ್ರಾಪ್ತಿ ಆಗ್ತದ. ಭೋಗೇ ರೋಗ, ಭೋಗ ದುಃಖಕ್ಕೆ ಕಾರಣ ಆಗ್ತದ. ದುಃಖ ಬರಬಾರ್ದಂತಿದ್ದೆ ದುಃಖಕ್ಕೆ ಕಾರಣವಾದ ಕಾರ್ಯ ಮಾಡ್ತದೇನು. ಆದ್ದರಿಂದ ಆದ ಕಾರಣ ಸಾಧಕನಾದವನು ತನ್ನ ಹೃದಯಾಬ್ಜದೊಳಂದು, ಹೃದಯ ಕಮಲದಲ್ಲಿ ಏನನ್ನ ಪೂಜೆ ಮಾಡೋ? ಆತ್ಮನನ್ನೇ ಪೂಜಿಸೋಂದ್ರು. ಆತ್ಮನನ್ನ. ಇಲ್ಲದವನು ಪೂಜೆ ಮಾಡಕ 1000 ಜನ್ಮ ಆದ ಸಾಕಾಗಿಲ್ಲ, ಇದ್ದವನು ಪೂಜೆ ಮಾಡಕ ಒಂದು ದಿನ ಆಗವಲ್ತಲ್ಲ, ಒಂದು ಜನ್ಮದಲ್ಲಿ. ಹಾಗಾದ್ರೆ ಆ ಕಾರಣದಿಂದ ನಾನೇ ಆತ್ಮನೆಂದು ತಿಳಿದು ತನ್ನ ಪೂಜೆಯನ್ನು ಮಾಡ್ಬೇಕಂದ್ರು. ನಿನ್ನ ಪೂಜೆ ಮಾಡ್ಕೋಬೇಕು. ನಿನ್ನ ಹೇಗಿದೆ ಅಂತ ನೋಡ್ಬೇಕಾದ್ರೆ ನಿನ್ನ ಕನ್ನಡಿಯ ನಿನ್ನಲ್ಲಿ ನೋಡ್ಬೇಕು. ನಾನು ಸೊರಗಿನೋ, ಸೊಕ್ಕಿನೋ, ಕಪ್ಪಿನೋ, ಬೆಳುಪಿನೋ, ಕೆಂಪಿನೋ, ಏನಾನ ನಿಂದು ಸ್ವರೂಪ ನಿನ್ನ ಗೊತ್ತಾಗಬೇಕಾದ್ರೆ ನಿನ್ನ ಮುಖ ಕನ್ನಡಿಯಲ್ಲಿ ನೀನೇ ನೋಡ್ಬೇಕು, ಏನಿಲ್ಲ. ಮತ್ತೆ ನಿನ್ನ ಸ್ವರೂಪ ನಾನು ಹೇಗಿದ್ದೇನೆ ಅಂತ ತಿಳಿಬೇಕಾದ್ರೆ ನಿನ್ನೆಲ್ಲ ನೀನು ನೋಡ್ಬೇಕು, ಬೇರೆಲ್ಲ ಯಾಕೆ ನೋಡ್ಕೋತಿದ್ದಿ? ಹಾಗೆ ಮತ್ತೆ ಬಾಹ್ಯದಲ್ಲಿರುವ ಮುಕ್ತಿನಂತ ಮಾತು ಹೇಳಿ ಎಷ್ಟು ಮಂದಿ ಹೋಗ್ತಾರೋ ಗೊತ್ತಿಲ್ಲ. ಬಾಹ್ಯ ಪೂಜೆಯನ್ನು ತ್ಯಾಗ ಮಾಡಬೇಕಂದ್ರು. ಅಂತರಂಗದ ಪೂಜೆ ಮಾಡಂತ ಅವ್ರು ಹೇಳ್ಯಾರ. ಒಳಗಿನ ಪೂಜೆ ಮಾಡ್ಬೇಕಾದ್ರೆ ಹೊರಗಿನ ಬಿಡ್ಬೇಕಲ್ಲ. ಒಳಗಿಂದ ಮಾಡ್ಬೇಕಾದ್ರೆ ಹೊರಗಿಂದ ಬಿಡ್ಬೇಕು, ಹೊರಗಿಂದ ಮಾಡ್ಬೇಕಾದ್ರೆ ಒಳಗಿಂದ ಬಿಡ್ಬೇಕು. ಎರಡು ಹೆಂಗ್ ಮಾಡ್ತದೆ ಅಂತ ಎರಡು ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಫಲಪ್ರಾಪ್ತಿ ಕೂಡ ಭಿನ್ನ ಅವ. ಒಳಗಿಂದು ಜ್ಞಾನ ಅದ, ಹೊರಗಿಂದ ಅಜ್ಞಾನ ಅದ. ಹೊರಗಿಂದು ಮರೆವೆ ಅದ, ಒಳಗಿನ ಪೂಜೆ ಅರಿವಿಂದ. ಮತ್ತೆ ಗುರು ಏನು ಹೇಳ್ಯಾನ? ಅರಿವೆ ನೀನೆಂದು ಬೇಳೆ ಅರಿವೆ ನೀನೆಂದು ಸದ್ಗುರು ಪೇಳೆ, ತಿಳಿವನೇ ಜಾಣರ ದೇವ, ಅರಿವಿನೋಳು ಅನ್ಯ ಕಲ್ಪನರು ಉಳಿದವನೇ ಜಾಣರ ದೇವ. ಹೇಳಿಲ್ಲ ಗುರು. ಗುರುಗಳೇ ಹೇಳಿದಂತೀವಿ, ಗುರುವಿನಲ್ಲೇ ಸಾಧನ ಮಾಡ್ತೀವಿ. ಗುರು ಶಿಷ್ಯರು ಇಬ್ಬರು ಕೂಡ ಅದೇ ಕೆಲಸ ಮಾಡ್ತೀವಿ.
ಕಡೆಗೆ ಒಬ್ಬನ ಮಾಡಲಿ ಆ ಪ್ರಶ್ನೆ ಬೇರೆ. ಇಬ್ಬರು ಅದೇ ಮಾಡಿದ್ರೆ ಕಡೆಗೆ ಹೇಳೋ ಗುರು ಆದನು ಒಳಗೆ ಹೋಗ್ಬೇಕಾ? ಕೇಳೋ ನಿನ್ನ ಹೊರಗಾನ ಇರಲಿ, ಪಾಪ ಹೊರಗಲಿಂದ ಬಂದಾನ ಅವನು, ಇವತ್ತಿಲ್ಲ ನಾಳೆ ಬರ್ತಾನ. ಹೊರಗ ಮತ್ತು ಒಳಗ ನೀನೆ. ಹೀಗೆ ನಾಡಿದ್ದಾದರೆ ಯಾಕೆ ಮಾಡ್ಬೇಕ್ರಿ? ಒಳಗ ಇಷ್ಟೆಲ್ಲ ಹೊರಗಿನ ಪೂಜೆ ತ್ಯಾಗ ಯಾಕೆ ಮಾಡ್ಬೇಕು ಅಂದ್ರೆ, ನೀನು ಹುಟ್ಟು ಸಾವುಗಳೆಂಬ ಚಕ್ರಗಳಿಂದ ಬಿಡುಗಡೆಯಾಗುವ ಸಲುವಾಗನೆ ಈ ಕರ್ಮದ ಹೊರಗಿನ ವಿಧಿಗಳನ್ನು ತ್ಯಾಗ ಮಾಡಂದ. ಮುಕ್ತನಾಗ್ಬೇಕಂತಿರಲ್ಲ, ಮತ್ತೆ ಕರ್ಮದಿಂದ ಮುಕ್ತಿ ಆಗ್ತದೆ ಅಂತ ಹೇಳ್ತಾರಲ್ಲ, ಹೇಳಿದ್ಮೇಲೆ ಆಗ್ತದೆ. ಹಿಂಗ್ ಮಾಡು. ಹುಟ್ಟು ಸಾವುಗಳ ದುಃಖ, ಜನನ ದುಃಖ, ಮರಣ ದುಃಖ ಇವೆಲ್ಲ ಆಗಲ್ಲ. ಬೇಡವನ ಪವ ನಿಮ್ಮೋಳು ಇವೆಲ್ಲ ವಿಚಾರ ಮಾಡಿದಾಗ ಹೊರಗಿನ ದೇವತೆಗಳನ್ನು ಪೂಜಿಸುವುದರಿಂದ ನೋಡೋ ತಮ್ಮ ಜನ್ಮ ತಪ್ಪಂಗಿಲ್ಲ. ಮತ್ತೆ ತನ್ನ ಪೂಜೆಯನ್ನ ತಾನು ಮಾಡುವುದರಿಂದ ಅವನು ಪುನಃ ಹುಟ್ಟುವುದಿಲ್ಲ. ಹುಟ್ಟು ತಪ್ಪಂಗಿಲ್ಲ, ಇಲ್ಲಿ ಹುಟ್ಟುವುದಿಲ್ಲ. ಮತ್ತೆ ನೀನು ಯಾವ್ದು ಸಲುವಾಗಿ ಬಂದಿದ್ದಿ ಇಲ್ಲಿಗೆ? ಜನನ ಮರಣದ ಬಾಧೆ ತನುವಿದೇನೋ ಎನ್ನೋಳು ಹೊಂದಿತೇತಕ್ಕೆ. ಇವೆಲ್ಲ ವಿಚಾರ ಮಾಡಿ ಯಾಕೆ ಹುಟ್ಟಿನಿ ನಾನು? ಮತ್ತು ಅನಂತ ವಿಚಾರಗಳನ್ನು ಮಾಡ್ಕೊಂತ ಬಂದಿದ್ದಲ್ಲ, ಮತ್ತೆ ಅದನ್ನ ಮಾಡ್ತದೆ. ಹೀಗೆ ತಮ್ಮ ತಮ್ಮ ಅಧಿಕಾರಕ್ಕನುಗುಣವಾಗಿ ಈಶ್ವರನ ಪೂಜೆಯನ್ನು ಮಾಡಬೇಕು. ಅಧಿಕಾರಿಗಳು ಇದಕ್ಕೂ ಅಧಿಕಾರಿಗಳಾರ. ಷೋಡಶ ಉಪಚಾರ ಅಂದಾಗ 16 12 ಮಾಡು, 8 ಮಾಡು, 6 ಮಾಡು, ಏನೇ ಮಾಡು, ಅಧಿಕಾರಿ ತಾರತಮ್ಯದಲ್ಲಿ ಇಷ್ಟು ತಿಳಿದು ಮಾಡಿದ್ರೆ ನೀನು ಮುಕ್ತನಾತಿದ್ದಿ. ಇಲ್ಲಾಂದ್ರೆ ಮತ್ತೆ ಹುಟ್ಟಿ ಬರ್ತದ್ದಿ. ಮತ್ತೆ ಹೇಳಿಬಿಟ್ರಲ್ಲ ಹೊರಗಿನ ತ್ಯಾಗ ಮಾಡ್ಬೇಕಂತ. ಅದಕ್ಕೆ ಇಲ್ಲಿ ಮುಂದೆ ಏನ್ ಹೇಳಿದ್ರು ಮಹಾತ್ಮರು, ಎಷ್ಟು ನೋಡಿ ನೋಡಿ, ತಾನೇ ಈಶನೇ ಈಶ ತಾನೆಂಬುದ ವೃತ್ತಿಯು ತಾನೇ ಪರಾತ್ಪರನೆಂಬುದು ಮಾನಿನಿ ಕೇಳು ವಂದನೆ. ತಾನಲ್ಲದೆ ಬೇರೆ ಏನು ಇಲ್ಲದೆ ವಿಸರ್ಜನೆಂಬುದು ಅಂತ ಹೇಳಿದ್ವು. ಇದ್ರಾಗೆಲ್ಲ ಬಂದ್ಬಿಟ್ಟು ಇಂತು ಉಪಚರಿಸು ನಿಜಾತ್ಮ ದೇವತೆ ಓರಂತೆ ಹೃದಯ ಪೀಠದ ಎಡೆಯಳು ಸಂತತ ಅನ್ಯ ಭಾವನೆಯನ್ನು ಉಳಿದು ಬಾಹ್ಯ ಚಿಂತೆ ದೂರದೆ ಶುದ್ಧ ಮತಿಯಂತೆ ಅಂದ್ರು. ಇಲ್ಲಿ ಶುದ್ಧ ಮತಿ ಅಂತ ಹೇಳಿದಾಗ ಅಲ್ಲಿ ಮತಿಯ ಘೃತ ಬುದ್ಧಿ ತೈಲ ಬುದ್ಧಿ ಅಂತ ಏನಾವ, ಆ ಬುದ್ಧಿಗಿಂತ ಸಾಕ್ಷಿ ಆದದ್ದು ಶುದ್ಧ ಬುದ್ಧಿ ಅದು. ಆದ್ರಿಂದ ಯಾವಾಗಲೂ ಈ ರೀತಿ ಸೇವೆಯನ್ನು ಮಾಡ, ಸಂತತ ಅಂದ್ರೆ ಯಾವಾಗಲೂ ಅಂತ ತಾತ್ಪರ್ಯವನ್ನ ಹೇಳಿದು ಬಿಟ್ಟರಲ್ಲಿ. ಇಲ್ಲಿ ಈಶ್ವರ ಪೂಜಾ ನಿಯಮ ಕ್ರಮ ನಿರೂಪಣೆ ಸೂತ್ರ 5ಕ್ಕೆ ಪದ 34 ಇಲ್ಲಿ ಹೇಳ್ತಾ ಬಂದ್ರು. ಈಗ ಮುಂದಿನ 6ನೇ ಯಾವ ಸೂತ್ರದಲ್ಲಿ ಇಷ್ಟೆಲ್ಲ ಯಾಕೆ ಹೇಳಿದೆ ನಾನು, ನಿನಗೆ ಅನುಮಾನ ಬರ್ತಾವ, ಬಹಳ ಸಂಶಯ ಬರ್ತಾವ. ಇದು ಎಂದು ಕೇಳಲಾರ್ದವ್ರು ಕೇಳಿದ್ರೆ ಹೇಳಿದಂತ ಗುರುವಿಗೂ ಪ್ರಶ್ನೆ ಮಾಡ್ತಾರ, ನೀವು ಕೇಳೋರಿ ಅಂತ ಹುಚ್ಚಿರಿ ಅಂತ ನಿಮಗೂ ಬೈತಾರ. ಈಗ ಮಾತಂಗಾವವು. ಅದಕ್ಕೆ ಅವರು ಇಂಥ ಮಂದಿ ಆದ ಹೆದರಬಾಡ್ರ ಅಂತ ತಿಳ್ಕೊಂಡು ಈ 6ನೇ ಸೂತ್ರದಲ್ಲಿ ಶ್ರುತಿಯ ತಾನು ಅರಿಯದೆ ಗುರುಮತ ಹಿಡಿಯದೆ ಗತಿಯನ್ನು ಬೇರೆ ಅರಸಿದೊಡೆ ಉಂಟೆ. ನೀವನ್ನ ತಿಳ್ಕರಿ, ಅವು ಕೇಳೋರನ್ನ ತಿಳ್ಕೊಳ್ಳಿ. ಹೀಗಂದ್ರೆ
ಶ್ರುತಿ ಅಂದರೆ ವೇದವಾಕ್ಯವಂದ್ರು. ವೇದವಾಕ್ಯ ಅಂತ ಹೇಳಿ ಅಷ್ಟಕ್ಕೆ ಬಿಡಲಿಲ್ಲ, ಮತ್ತೆ ಗುರುಮತ ಅಂದರ. ಯಾಕ್ರಿ ಅಂದರೆ ವೇದವ ಹಿರಿದಂದು ವಾದವ ಮಾಡಲು ಬೇಡ, ಅನುಭವಿಯ ಮಾತೇ ವೇದ ಸರ್ವಜ್ಞ. ಹಾಗಾಗಿ ಗುರು ಸಂಪ್ರದಾಯದ ಪ್ರಕಾರ ನೀನು ಒಂದು ಸಂಪ್ರದಾಯವನ್ನು ಹಿಡ್ಕೊಂಡು ಇನ್ನೂ ಸಂಪ್ರದಾಯಕ್ಕೆ ಹೋದಾಗ ಇವು ಸಂಶಯ ಬರ್ತಾವ. ಅಲ್ಲಿ ಬಿಟ್ಟು ಬಂದ್ರೆ ಇಲ್ಲಿ ಒಪ್ಪಿದ್ರೆ ಇಲ್ಲಿ ಏನಾಗ್ತದೇನು, ಅಲ್ಲಿ ಏನಾಗ್ತದೇನು. ಅದಕ್ಕೆ ಅಥೋ ಭ್ರಷ್ಟ ತಥೋ ಭ್ರಷ್ಟ, ಅಲ್ಲಿನೂ ಭ್ರಷ್ಟ ಅದ ಇಲ್ಲಿನೂ ಭ್ರಷ್ಟ ಅದಂತ. ಅದಕ್ಕೆ ನೀನು ತಾನು ಅರಿಯದೆ ನೀ ತಿಳಿಲಾರದೆ ನಾ ತಿಳಿದದೆ ನಿಮ್ಮಲ್ಲಿಗೆ ಯಾಕೆ ಬರ್ತದ್ದೆ ಅಂದರೆ ಅದಕ್ಕೆ ಗುರುಮತ ಅಂದರು. ಗುರುವಿನ ಮತ ಸಂಪ್ರದಾಯ ಅಂತ. ಯಾವ ಸಂಪ್ರದಾಯ ಇಲ್ಲಿ ವಿಚಾರ ಮಾಡ್ಬೇಕಲ್ಲ. ಗುರು ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಅವನನ್ನು ಕೂಡಿಕೊಂಡು ಅವನಿಗೆ ಶರಣಾಗತನಾಗಿ ಆತನ ಮುಖದಿಂದ ವೇದದ ವಾಕ್ಯಗಳ ಮರ್ಮವನ್ನು ಅರಿಯಂದವರು. ಶ್ರುತಿವಾಕ್ಯಗಳನ್ನು ಗೂಢವಾದ ಗುಂಬವಾದ ಅರ್ಥವನ್ನು ಅರಿ. ಸುಮ್ಮನೆ ಹೇಳಿಕಂತ ಹೋಗೋದು, ಕೆಲವು ಜನ ತಿಳಿದವ್ರನ್ನು ದಾರಿ ತೋರಿಸೋದು, ತಿಳಿದವ್ರಿಗೆ ತಿಳಿದಂಗೆ ಮಾಡೋದು, ತಿಳಿದವ್ರಿಗೆ ದಾರಿ ತಪ್ಪಿಸೋದು. ಯಾಕಂದ್ರೆ ಶ್ರುತಿ ಮರಮಾರಿ ಯಾವಾಗ ನಮಗೆ ಆತ್ಮಜ್ಞಾನ ನಿಶ್ಚಯ ಆಗ್ಯದಂದ್ರೆ ನಾವು ತಿಳ್ಕೋಬೇಕಿಲ್ಲ ಇವೆಲ್ಲ ಒಳಗೆ ನಡೆದವೋ ಹೊರಗೆ ನಡೆದವ. ಅದಕ್ಕೆ ವೇದಾಂತದ ಗುರುಮತ ಅಂತ ತಿಳಿದಾರ. ಅವರ ಮುಖದಿಂದ ಶ್ರುತಿಯ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಂಡು ತನ್ನ ಅನುಭವಕ್ಕೆ ತಿಳಿದುದನ್ನು ತಂದುಕೊಂಡರೆ ಮೋಕ್ಷವಾಗುತ್ತದೆ. ಇಲ್ಲದಿದ್ದರೆ ಏನಾಗೋದಿಲ್ಲ, ಉಳಿದು ಏನಾಗ್ಬೋದು, ಮೋಕ್ಷ ಆಗೋದಿಲ್ಲ ಅಂದ್ರೆ ಅವರು ಗತಿಯನ್ನು ಬೇರೆ ಅರಿಸಿದೊಡೆ ಉಂಟೆ ಇಲ್ಲ ಅಂದ್ರಲ್ಲ. ಅದಕ್ಕೆ ಬಸವನಂದ ಕೇಳ್ತದಲ್ಲ, ಯಾರು ತಮ್ಮ ನೀನು, ನಿಮ್ಮ ಗುರುಗಳು ಯಾರು, ನಿಮ್ಮ ಸಂಪ್ರದಾಯ ಏನು, ನಿಮ್ಮ ಗುರುಗಳು ಯಾವ ಶಾಸ್ತ್ರ ಹಿಡ್ದ, ಮತ್ತೆ ಎಷ್ಟು ದಿನ ಹೇಳ್ದ, ಎಲ್ಲಿ ಹೇಳ್ದ, ನೀನು ಕೇಳುವಾಗ ನಿನ್ನ ಜೊತೆಗೆ ಯಾರಿದ್ರು. ನಾನು ಇದನ್ನ ಅಪಾಶ ಮಾಡಕಲ್ತಮ್ಮ, ಈ ಮಂದಿನ ಸರಿಯಾಗಿ ತಿಳ್ಕೊಂಬೇಕ. ಪಕ್ಕಾರೋ ಏನು ಸುಮ್ಮನೆ ಹೇಳ್ತಾರೋ, ಜಪಟಿ ಮಂದಿನೇ ಭಾಳ ಆದ ಇವತ್ತು ನಾಳೆ. ಅದಕ್ಕಾಗಿ ಕೇಳ್ತಂತಮ್ಮ, ನಮಗೇನು ಹೊಟ್ಟೆ ಕಿಚ್ಚಿಲ್ಲ ಅಂತಿದ್ದ ತಾತ. ಕೇಳಿರಲ್ಲ ನೀವು, ಹೊಟ್ಟೆ ಕಿಚ್ಚು ನಮಗೆಲ್ಲ. ಇವರು ಸರಿಯಾಗಿ ಕೇಳಬೇಕು ಬೇಕಲ್ಲ ನಮಗೆ, ಆ ಕಾರಣಕ್ಕೆ ಕೇಳ್ತೀವಿ ಅಂತ ಅವ್ರು ಹೇಳ್ತಿದ್ರು. ಅದೇ ಮಾತನ್ನು ಇಲ್ಲಿ ನಾಳೆ ದಿನ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ವಾಕ್ ಪುಷ್ಪವನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾಳೆ ದಿನ ಪ್ರಾರಂಭ ಮಾಡೋಣ. ಇವತ್ತಿಗೆ ಮಂಗಲ ಹೇಳ್ರಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ, ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ದೇವರೆಂದೆನಿಸಿದ ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿರಿ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರಿ. ಒಳವರಗೆನ್ನದೆ ಒಳೆವ ಚಿಜ್ಯೋತಿಗೆ, ಒಳವರಗೆನ್ನದೆ ಒಳೆವ ಚಿಜ್ಯೋತಿಗೆ, ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ
ತಿಳಿದ ಮೈಮನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ್ಯಾಡಿರೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರ್ಯಾಡಿರೆ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಉನ್ಮನೆ ಪ್ರಭೆಯೊಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಸ್ವಾಮಿ महाराज की श्री सद्गुरु शिवपुत्र स्वामी महाराज की श्री सद्गुरु बसवानंद स्वामी महाराज की श्री सद्गुरु